ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿದ್ದೀನಿ ನೀಂದ್ ಮ್ಯಾಟ್ರಸ್ಗೆ. ಇದು ಬಂದು ಪೀನಿಯಾ ಸೆಕೆಂಡ್ ಸ್ಟೇಜ್ನಲ್ಲಿ ಬರುತ್ತೆ. ಇವರು ಓನ್ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ತಾರೆ. ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಏನಾದರೂ ಕ್ವೇರೀಸ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ತುಂಬ ವೆರೈಟೀಸ್ನಲ್ಲಿ ಇವರು ಬೇರೆ ಬೇರೆ ಒಂದು ಮ್ಯಾಟ್ರಸ್ಗಳನ್ನ ಇಟ್ಟಿದ್ದಾರೆ. ಅದರಲ್ಲೂ ಈಗ ಹೊಸದಾಗಿ ಲಾಂಚ್ ಆಗಿರುವಂಥ ಡ್ರಿಲ್ಡ್ ಹೇರ್ ಕೂಲ್ ಮ್ಯಾಟ್ರಸ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಅದರಿಂದ ಏನೇನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಇವರೇ ಮ್ಯಾನುಫ್ಯಾಕ್ಚರ್ಸ್ ಆಗಿರೋದ್ರಿಂದ ವೆರಿ ರೀಸನೇಬಲ್ ಪ್ರೈಸ್ನಲ್ಲಿ ಕೂಡ ಸಿಗುತ್ತೆ. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಕೂಡ ಆಗಿರುತ್ತೆ. ಇಲ್ಲಿ ಬಂದು ನೋಡಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿ ಯಾವ ಮ್ಯಾಟ್ರಸ್ ನಮಗೆ ಅನುಕೂಲ ಆಗುತ್ತೆ, ನಮ್ಗೆ ಏನಾದರೂ ಬ್ಯಾಕ್ ಪೇನ್ ಆಗಿರ್ಬೋದು, ಬೇರೆ ಏನಾದರೂ ಇದ್ದರೆ ಯಾವ ಥರ ಮ್ಯಾಟ್ರಸ್ ತೊಗೊಂಡ್ರೆ ಒಳ್ಳೆಯದು ಅಂತ ಕೂಡ ಅವರೇ ಅಲ್ಲಿ ನಮಗೆ ಸಜೆಸ್ಟ್ ಮಾಡಿ ಕೂಡ ಹೇಳ್ತಾರೆ. ಸೊ ಯಾವ್ಯಾವ ಥರ ಮ್ಯಾಟ್ರಸ್ ಇದೆ, ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅಂತ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಹಲೋ, ಹಾಯ್, ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನೀಂದ್ ಮ್ಯಾಟರ್ಸ್ ಅಂತ. ಇದು ಬಂದು ಪೀನಿಯಾ ಸೆಕೆಂಡ್ ಸ್ಟೇಜಲ್ಲಿ ಬರುತ್ತೆ. ಸೊ ಈಗ ಏನಂತ ಅಂದರೆ ಬೆಳಗಿಂದ ರಾತ್ರಿವರೆಗೂ ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡಿ ರಾತ್ರಿ ಆಗಿದ ತಕ್ಷಣ ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಸೊ ಹಾಗಾಗಿ ಒಳ್ಳೆ ಮ್ಯಾಟ್ರಸ್ ಬೇಕೇ ಬೇಕಲ್ವಾ. ಸೊ ಇಲ್ಲಿ ಬಂದಿರೋ ಅಂಥ ಒಂದು ಪ್ಲೇಸ್ನಲ್ಲಿ ಇವರೇ ಮ್ಯಾನುಫ್ಯಾಕ್ಚರ್ಸ್ ಅಂದರೆ ಬ್ಯಾಂಗ್ಳೂರ್ ಬೇಸ್ಡ್ ಒಂದು ಮ್ಯಾಟ್ರಸ್ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ತಾರೆ. ಸೊ ತುಂಬ ವೆರೈಟೀಸ್ ಇರುತ್ತೆ ಮ್ಯಾಟ್ರಸ್ಸಲ್ಲಿ. ಇವರೇ ಮ್ಯಾನುಫ್ಯಾಕ್ಚರ್ಸ್ ಆಗಿರೋದ್ರಿಂದ ಸ್ವಲ್ಪ ರೀಸನೇಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಇವತ್ತು ನನ್ನ ಜೊತೆ ಸಂಜಯ್ ಸರ್ ಇದ್ದಾರೆ. ಅವರು ಇಲ್ಲಿ ವರ್ಕ್ ಮಾಡೋ ಅಂಥವ್ರು. ಸೊ ಅವ್ರ ಹತ್ರನೇ ಕೇಳೋಣ ಯಾವ್ಯಾವ ಥರ ಎಲ್ಲ ಮ್ಯಾಟ್ರಸ್ ಸಿಗುತ್ತೆ, ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ. ಸೊ ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಈ ಒಂದು ಯೂನಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಆಫ್ ಆಲ್, ಈ ಒಂದು ಯೂನಿಟ್ ಎಲ್ಲಿ ಲೊಕೇಟ್ ಆಗಿರೋ ಅಂಥದ್ದು, ಸೊ ನಿಮ್ಮ ಒಂದು ಮ್ಯಾಟ್ರಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ಮೇಡಮ್, ಇದು ಬಂದು ಬ್ಯಾಂಗ್ಳೂರು ಬೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಓಕೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಲೊಕೇಟೆಡ್ ನೆಲಮಂಗಲ ಹತ್ರ ಲಕ್ಕೇನಹಳ್ಳಿ ಅಂತ ಇದೆ. ನೆಲಮಂಗಲದಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ. ಸೊ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗುತ್ತೆ. ಓಕೆ. ಸೊ ಬ್ಯಾಂಗ್ಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಏನು ಕಸ್ಟಮರ್ಗೆ ಏನು ಬೆನಿಫಿಟ್ ಅಂತ ಅಂದರೆ, ಸೊ ಇಮಿಡಿಯೇಟ್ ಆರ್ಡರ್ ಮಾಡಿದ್ರೆ 1 or 2 days ಅಲ್ಲಿ ಡೆಲಿವರಿ ಸಿಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಮೇಡಮ್. ಸರ್, ಈ ಒಂದು ನಿಮ್ಮ ಒಂದು ನೀಂದ್ ಮ್ಯಾಟ್ರಸ್ ಬಂದು ಎಷ್ಟು ವರ್ಷ ಆಯಿತು ಸರ್ ಸ್ಟಾರ್ಟ್ ಆಗಿ? ಸರ್, ನಮ್ದು ನೀಂದ್ ಮ್ಯಾಟ್ರಸ್ ಬಂದು 10 years ಆಗಿದೆ. ಸೊ ಅದರಲ್ಲಿ ಎಸ್ಪೆಷಲಿ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಅಂತ ಒಂದು ಲಾಂಚ್ ಮಾಡಿದೀವಿ. ಇವಾಗ 1.5 year ಆಗಿದೆ. ಸೊ ಅದ್ರದ್ದು ಅದೇ ನಮ್ದೊಂದು ನೀಂದ್ ಮ್ಯಾಟ್ರಸ್ ಅಲ್ಲಿ ಒಂದು ವಿಶೇಷ ಇದೆ. ಓಕೆ. ಸೊ ಫುಲ್ ಎಂಟೈರ್ ಮ್ಯಾಟ್ರಸ್ ಅಲ್ಲೇ ಹೋಲ್ಸ್ ಇರುತ್ತೆ. ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಯಾವ ತರ ಇದೆ ಅಂದ್ಬಿಟ್ಟು. ಸೊ ಕಸ್ಟಮರ್ಗೆ ಬೆಸ್ಟ್ ಬ್ರೀದಬಲ್ ಮ್ಯಾಟ್ರಸ್ ಇರುತ್ತೆ. ಓಕೆ. ಅದರಿಂದ ಒಳ್ಳೆ ಬೆನಿಫಿಟ್ ಇದೆ. ಸುಮಾರು ಎಷ್ಟು ವೆರೈಟೀಸ್ ಇದೆ ಸರ್ ನಿಮ್ಮಲ್ಲಿ? 8 ವೇರಿಯಂಟ್ಸ್ ಮ್ಯಾಟ್ರಸ್ ಇದೆ. 8 ವೇರಿಯಂಟ್ಸ್ ಮ್ಯಾಟ್ರಸ್ಗೂ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಅಳವಡಿಸಿದ್ದೀವಿ. ಓಕೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಸೊ ಎಲ್ಲ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ಸರ್, ಇವಾಗ ನನ್ನ ಚಾನೆಲ್ ಕಡೆಯಿಂದ ಏನಾದ್ರು ಬಂದ್ರೆ ಏನಾದ್ರು ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಅಡಿಷನಲ್ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್. ನಿಮ್ಮ ಚಾನೆಲ್ ಕಡೆಯಿಂದ ಬಂತ ಅಂದ್ರೆ ಅಡಿಷನಲ್ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ. ಓಕೆ. ಓಕೆ ಮೇಡಮ್, ನಮ್ದು ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ, ಸೊ ಯಾವ ತರ ಮ್ಯಾಟ್ರಸ್ ಅಲ್ಲಿ ಇರುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫುಲ್ ಎಂಟೈರ್ ಮ್ಯಾಟ್ರಸ್ ಗೆ ಹೋಲ್ಸ್ ಇರುತ್ತೆ ಈ ತರ. ಫುಲ್ ಇದೊಂದು ನೇಕೆಡ್ ಮಿನೇಚರ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಜನ ಬಂದಾಗ ಈಗ ಮ್ಯಾಟ್ರಸ್ ಅಲ್ಲಿ ಫುಲ್ ಕ್ಲೋಸ್ ಇರುತ್ತೆ, ಅದನ್ನ ತೋರ್ಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ತರ ನೇಕೆಡ್ ಮಿನೇಚರ್ ತರ ಮಾಡಿದೀವಿ. ನಿಮಗೆ ಕಾಣ್ತಿದೆ ಇಲ್ಲಿ ಟಾಪ್ ಟು ಬಾಟಮ್ ವರ್ಗೂ ಹೋಲ್ ಇರುತ್ತೆ. ಓಕೆ. ಸೊ ಏನ್ ಬೆನಿಫಿಟ್ಸ್ ಸರ್? ಸೊ ಇದರಿಂದ ಬ್ರೀದಬಿಲಿಟಿ ಇರುತ್ತೆ, ಹೀಟಿಂಗ್ ಸ್ವೆಟಿಂಗ್ ಈಸಿ ಆಗೋದಿಲ್ಲ. ಓಕೆ. ಸೊ ಇವಾಗ ಕಾಯರ್ ಕೂಡ ಬ್ರೀದಬಲ್ ಇರುತ್ತೆ. ಸೊ ಈ ಕಾಯರ್ ಮ್ಯಾಟ್ರಸ್ ಇಂಡಸ್ಟ್ರಿಯಲ್ಲಿ ಅವಾಗ್ಲಿಂದ ಬ್ರೀದಬಲ್ ಕಾಯರ್ ಅಂತಾನೆ ಹೇಳ್ತೀವಿ. ಸೊ ಏನಕ್ಕೆ ಇದೆಲ್ಲ ಲೇಯರ್ಸ್ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಎಕ್ಸ್ಟ್ರಾ ಹೋಲ್ಸ್ ಮಾಡಿರ್ತೀವಿ. ಒಂದು ಮ್ಯಾಟ್ರಸ್ ಅಲ್ಲಿ ನಿಮ್ಗೆ 750+ ಹೋಲ್ಸ್ ಬರುತ್ತೆ. ಸೊ ಇದರಿಂದ ನಿಮ್ಗೆ ಬ್ರೀದಬಲ್ ಜಾಸ್ತಿ ಇರುತ್ತೆ. ಓಕೆ. ತುಂಬಾ ಕೂಲಿಂಗ್ ಎಫೆಕ್ಟ್ಸ್ ಇರುತ್ತೆ, ಕೂಲಿಂಗ್ ತರ ಆ ತರ. ಬಟ್ ಹೀಟಿಂಗ್ ಅಂತೂ ಬರೋದಿಲ್ಲ. ಓಕೆ. ತುಂಬಾ ಹೀಟ್ ಆಗಲ್ಲ, ಸ್ವೆಟ್ ಆಗೋದಿಲ್ಲ. ಹೌದು ಜಾಸ್ತಿ. ಓಕೆ. ಸೊ ಇದು ನಾವು ಸುಮ್ಮನೆ ನಾರ್ಮಲ್ ಆಗಿ ಹೇಳ್ತಿಲ್ಲ, ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿ ಇದೆಲ್ಲ ಮಾಡಿ ಒಂದು ಕಾನ್ಸೆಪ್ಟ್ ಮಾಡಿರೋದು. ಸೊ ಇದು ನ್ಯೂ ಆಗಿ ಲಾಂಚ್ ಮಾಡಿರೋದು? ಹೌದು, ನ್ಯೂ ಆಗಿ ಲಾಂಚ್ ಮಾಡಿರೋದು. 1.5 year ಆಗಿದೆ ಇವಾಗ. ಸೊ ಕಸ್ಟಮರ್ಗೂ ಗುಡ್ ರಿವ್ಯೂಸ್ ಇದೆ. ಸುಮಾರು ಒಂದು 1000 ಕಸ್ಟಮರ್ ಹ್ಯಾಪಿ ಕಸ್ಟಮರ್ ಇದ್ದಾರೆ, ಇನ್ನ ಜಾಸ್ತಿನೇ. ಓಕೆ. ಸೊ ಫುಲ್ ಎಂಟೈರ್ ಇದು ಸ್ಯಾಂಡ್ವಿಚ್ ಟೈಪ್ ಬರುತ್ತೆ. 6 layers ಬರುತ್ತೆ. 8 inch ಇದ್ರೆ 8 layers ಬರುತ್ತೆ. ಸೊ ಇದೆಲ್ಲ ಹೈ ಡೆನ್ಸಿಟಿ ಪ್ರಾಡಕ್ಟ್ ಯೂಸ್ ಮಾಡಿರ್ತೀವಿ. ಕಾಯರ್ ರಿಬೌಂಡೆಡ್, PU ಫೋಮ್, ಈ ತರ ಸ್ಯಾಂಡ್ವಿಚ್ ಟೈಪ್ ಬರುತ್ತೆ. ಈ ತರ ಸ್ಯಾಂಡ್ವಿಚ್ ಟೈಪ್ ಬಂದ್ರೆ ಮ್ಯಾಟ್ರಸ್ ನ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ವಾರಂಟಿ ಬರುತ್ತೆ, ಬಾಳ್ಕೆ ಜಾಸ್ತಿ ದಿನ ಬರುತ್ತೆ. ಸರ್, ಇದನ್ನೆಲ್ಲ ಇವಾಗ ಮ್ಯಾಟ್ರಸ್ ನೆಲ್ಲ ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡಬೇಕು, ಹೇಗೆ ಸರ್? ಮೇಡಮ್, ಮ್ಯಾಟ್ರಸ್ ಮೇಂಟೆನೆನ್ಸ್ ಮಾಡಕ್ಕೆ ಅದಕ್ಕೆ ಆದ ಒಂದು ರೂಲ್ಸ್ ಇದೆ. ಸೊ ಬನ್ನಿ ಮ್ಯಾಟ್ರಸ್ ಅಲ್ಲೇ ತೋರಿಸ್ಕೊಡ್ತೀನಿ. ಓಕೆ, ಫೈನ್.
ಮೇಂಟೆನೆನ್ಸ್ ಅಂತ ಬಂದ್ರೆ ಸೊ ಮ್ಯಾಟ್ರೆಸ್ ಮೇಂಟೆನೆನ್ಸ್ ಅಲ್ಲಿ ಸುಮಾರು ಜನ ಇಲ್ಲಿ ಎಡ್ಜಲ್ಲಿ ಬಂದು ಈ ತರ ಕುತ್ಕೊಬಿಡ್ತಾರೆ, ಈ ತರ ತೋರಿಸ್ತೀನಿ ನೋಡಿ. ಆಕ್ಚುಲಿ ಮ್ಯಾಟ್ರೆಸ್ ಅಲ್ಲಿ ಆ ತರ ಕೂತ್ಕೋಬಾರ್ದು. ಓಕೆ. ಸೊ ಮ್ಯಾಟ್ರೆಸ್ ಏನಿರೋದು ಮಲ್ಗೋದಿಕ್ ಅಷ್ಟೇನೆ. ಸೊ ಅದೇ ತರ ನಾವು ಮ್ಯಾಟ್ರೆಸ್ ಮಲ್ಗೋದಿಕ್ ಮಾತ್ರ ಯೂಸ್ ಮಾಡಿದ್ರೆ ಸೊ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ. ಈ ಸುಮಾರು ಜನ ಬಂದ್ಬಿಟ್ಟು ಕಾರ್ನರ್ ಅಲ್ಲಿ ಈ ತರ ಕುತ್ಕೊಂತಾರೆ, ಸೊ ಅವಾಗ ಸ್ವಲ್ಪ ಬೆಂಡ್ ಆಗುತ್ತೆ. ಸೊ ಮೇನ್ ಫಾಲ್ಟ್ ಅಂದ್ರೆ ಅದೊಂದೇ ಬರುತ್ತೆ. ಸರ್, ಈಗ ನಿಮ್ದು ಮಾಡೆಲ್ಸ್ ಗಳೆಲ್ಲ ಇಟ್ಟಿದ್ದೀರಾ ಎಲ್ಲ ಬೆಡ್ಸ್ ಗಳದ್ದು ಎಲ್ಲ, ಸೊ ಇದಕ್ಕೆಲ್ಲ ಏನಾದ್ರೂ ನೇಮ್ಸ್ ಇದೆ ಸರ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಬಂದ್ಬಿಟ್ಟು ಲಕ್ಸುರಿ ಬಾಂಡ್ ಮೆಮೊರಿ ಅಂತ ಹೇಳ್ತೀವಿ ಇದಕ್ಕೆ. ಇದಕ್ಕೆ ಬಂದ್ಬಿಟ್ಟು ಕೆಳಗಡೆ ಬೇಸಲ್ಲಿ ಕಾಯರ್ ಇರುತ್ತೆ, ರೀಬಾಂಡೆಡ್ ಕಾಯರ್ ಮತ್ತೆ ರೀಬಾಂಡೆಡ್ ಹೈ ಡೆನ್ಸಿಟಿ PU ಫೋಮ್ ಬರುತ್ತೆ. ಟಾಪ್ ಅಲ್ಲಿ 1 ಇಂಚ್ ಮೆಮೊರಿ ಬರುತ್ತೆ, ಮತ್ತೆ ಫ್ಯಾಬ್ರಿಕ್ಗೂ 1 ಇಂಚ್ ಮೆಮೊರಿ ಕ್ವಿಲ್ಟ್ ಆಗಿರುತ್ತೆ. ಸೊ ಈ ಫ್ಯಾಬ್ರಿಕ್ಗೂ ಮೆಮೊರಿ ಕ್ವಿಲ್ಟ್ ಆಗಿರೋದ್ರೆ ಲಕ್ಸುರಿ ಫೀಲ್ ಕೊಡುತ್ತೆ ಮೇಡಮ್. ಅಂದ್ರೆ ಒಂಥರ ಏನೋ ಫುಲ್ ಸಾಫ್ಟ್ ತರ ಫೀಲ್ ಬರುತ್ತೆ, ಲಕ್ಸುರಿಯಾಗಿ ಫೀಲ್ ಕೊಡುತ್ತೆ, ಆರಾಮಾಗಿ ನಿದ್ದೆ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಅಂತಾನೆ ಹೇಳ್ತೀವಿ. ಬಾಟಮ್ ಅಲ್ಲಿ 4 ಇಂಚಸ್ ಹಾರ್ಡ್ ಸರ್ಫೇಸ್ ಬರುತ್ತೆ, ಟಾಪ್ ಅಲ್ಲಿ 2 ಇಂಚ್ ಅಷ್ಟೇನೆ ಕುಶನಿಂಗ್ ಬರುತ್ತೆ. ಸೊ ಎಷ್ಟೇ ವೆಯ್ಟ್ ಇರೋ ಮ್ಯಾಟ್ರೆಸ್ ಮೇಲೆ ಮಲ್ಕೊಂಡ್ರು ಇಲ್ಲಿವರೆಗೂ ಅಷ್ಟೇ ಪ್ರೆಸ್ ಆಗುತ್ತೆ, ಇನ್ ಕೆಳಗಡೆ ಹಾರ್ಡ್ ಸರ್ಫೇಸ್ ಇರುತ್ತೆ. ಸೊ ಬ್ಯಾಕ್ ಪೇನ್ ಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ, ಸಪೋರ್ಟ್ ಕೊಡುತ್ತೆ. ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಬಂದ್ಬಿಟ್ಟು ಲಕ್ಸುರಿ ಬಾಂಡ್ ಮೆಮೊರಿ ಅಂತ ಹೇಳ್ತೀವಿ. ಓಕೆ. ಸರ್, ಇವಾಗ ಮತ್ತೆ ನಿಮ್ದು ಇಲ್ಲಿ ಯೂನಿಟ್ಗೆ ಬಂದು ಬೇಕಾದ್ರೆ ಇಲ್ಲಿ ಟಚ್ ಅಂಡ್ ಫೀಲ್ ಮಾಡಿ ನೋಡಿ ಪರ್ಚೇಸ್ ಮಾಡಬಹುದು. ಇಲ್ಲ ನಿಮ್ದು ಏನಾದ್ರೂ ಇದಿದ್ಯಾ ಅಂದ್ರೆ ವೆಬ್ಸೈಟ್ ಏನಾದ್ರೂ ಇದೆಯಾ ಹೇಗೆ ಸರ್? ಇಲ್ಲಿ ಸ್ಟೋರಿಗೆ ಬಂದು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ತಗೊಬಹುದು. ನಮ್ದು ವೆಬ್ಸೈಟ್ ಕೂಡ ಇದೆ, ವೆಬ್ಸೈಟ್ ಅಲ್ಲಿ ನೋಡು ಕೂಡ ಪರ್ಚೇಸ್ ಮಾಡಬಹುದು. ಓಕೆ. ಸೊ ಅದ್ರದ್ದೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಓಕೆ. ನೆಕ್ಸ್ಟ್ ಮ್ಯಾಟ್ರೆಸ್ ಇದು ಏನ್ ಸ್ಪೆಷಲ್? ನೆಕ್ಸ್ಟ್ ಬಂದ್ಬಿಟ್ಟು ಇದು ಲಕ್ಸುರಿ ಬಾಂಡ್ ಲೇಟೆಕ್ಸ್ ಅಂತ ಹೇಳ್ತೀವಿ ಮೇಡಮ್. ಇದು ಸ್ಪೆಷಾಲಿಟಿ ಏನಂದ್ರೆ ಟಾಪ್ ಅಲ್ಲಿ ಲೇಟೆಕ್ಸ್ ಯೂಸ್ ಮಾಡಿರ್ತೀವಿ. ಈ ಲೇಟೆಕ್ಸ್ ಬಂದ್ಬಿಟ್ಟು ನ್ಯಾಚುರಲ್ ಲೇಟೆಕ್ಸ್ ಬರುತ್ತೆ, ಅಂದ್ರೆ ಯಾವುದೇ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ ಅಲ್ಲ. ಇವಾಗ ರಬ್ಬರ್ ಮರದ ಹಾಲ್ ಬರುತ್ತಲ್ಲ, ಆ ಹಾಲ್ನ ತೆಗೆದು ಡೈರೆಕ್ಟ್ ಮಾಡಿರ್ತಾರೆ. ಸೊ ಅದನ್ನ ನಾವು ಟಾಪ್ ಅಲ್ಲಿ 1 ಇಂಚ್ ಹಾಕಿರ್ತೀವಿ, ಕೆಳಗಡೆ PU ಫೋಮ್ ಹಾಕಿರ್ತೀವಿ, ಮತ್ತೆ ಅಗೇನ್ ಅದೇ ಬರುತ್ತೆ ರೀಬಾಂಡೆಡ್ ಕಾಯರ್ ಬರುತ್ತೆ. ಸೊ ಈ ಬಾಟಮ್ ಅಲ್ಲಿ ಆಂಟಿಸ್ಕಿಟ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ, ಇದು ಆಂಟಿಸ್ಕಿಟ್ ಫ್ಯಾಬ್ರಿಕ್ ಇರುತ್ತೆ. ಮತ್ತೆ ಸೈಡ್ ಅಲ್ಲಿ ಇದು ಕೂಡ ಬ್ರೀದಬಲ್ ಫ್ಯಾಬ್ರಿಕ್ ಇರುತ್ತೆ ನಿಮಗೆ. ಸೊ ಇನ್ಕ್ಲೂಡಿಂಗ್ ಈ ಕಾಯರು ರೀಬಾಂಡೆಡ್ ಅಲ್ಲಿ ಕೂಡ ಹೋಲ್ಸ್ ಇರುತ್ತೆ, ಇದರಲ್ಲ ಫ್ಯಾಬ್ರಿಕ್ ಅಲ್ಲೂ ಕೂಡ ಬ್ರೀದಬಲ್ ಇರುತ್ತೆ. ಸೊ ಇದರಿಂದ ಇದು ಲೇಟೆಕ್ಸ್ ಮ್ಯಾಟ್ರೆಸ್ ಸ್ವಲ್ಪ ಏಜ್ಡ್ ಪರ್ಸನ್ ಆಗಿರ್ತಾರಲ್ಲ, ಅವ್ರು ಯೂಸ್ ಮಾಡಿದ್ರೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಬ್ಯಾಕ್ ಪೈನ್ಗೆ, ಸ್ಪೈನಲ್ ಪ್ರಾಬ್ಲಮ್ ಇರೋರಿಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೇಡಮ್ ಇದು ಆರ್ಥೋ ಕಂಫರ್ಟ್ ಮ್ಯಾಟ್ರೆಸ್ ಅಂತ ಹೇಳ್ತೀವಿ. ಸೊ ಇದು ಸ್ವಲ್ಪ ಫರ್ಮ್ ಜಾಸ್ತಿ ಬರುತ್ತೆ. ಸೊ ಬ್ಯಾಕ್ ಪೈನ್ ಇದು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಇದು ಕೂಡ ಆರ್ಥೋಪೆಡಿಕ್ ಟೈಪ್ ಏನೆ. ನಮ್ಮಲ್ಲಿ 3 ವೇರಿಯಂಟ್ಸ್ ಆರ್ಥೋಪೆಡಿಕ್ ಟೈಪ್ ಇದೆ. ಒಂದು ಸಾಫ್ಟ್ ಬರುತ್ತೆ, ಒಂದು ಮೀಡಿಯಂ ಸಾಫ್ಟ್, ಒಂದು ಫುಲ್ ಹಾರ್ಡ್ ಬರುತ್ತೆ. ಸೊ ಇದು ಸ್ವಲ್ಪ ಫರ್ಮ್ ಹಾರ್ಡ್ನೆಸ್ ಜಾಸ್ತಿ ಬರುತ್ತೆ. ಇದಕ್ಕೂ ಸೇಮ್ ಕಾಯರು ರೀಬಾಂಡೆಡ್ ಟಾಪ್ ಅಲ್ಲಿ 2 ಇಂಚ್ PU ಫೋಮ್ ಹಾಕ್ತೀವಿ. ಇದು 5 ಇಂಚು 6 ಇಂಚ್ ಅವೈಲೇಬಲ್ ಇರುತ್ತೆ. ಸೊ ನೋಡಿ ಇದರಲ್ಲೂ ಕೂಡ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಇರುತ್ತೆ, ಎಂಟೈರ್ ಮ್ಯಾಟ್ರೆಸ್ ಹೋಲ್ಸ್ ಇರುತ್ತೆ. ಪಾಕೆಟ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಅಂತ ಹೇಳ್ತೀವಿ, ಫುಲ್ ಲಕ್ಸುರಿ ಫೀಲ್ ಕೊಡುತ್ತೆ. ಈ ಯಂಗರ್ಸ್ಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಫುಲ್ ಯಾವ ತರ ಅಂತಂದ್ರೆ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್, ನೀವೆಲ್ಲ ನೋಡ್ಬೋದು, ಫೀಲ್ ಮಾಡ್ತಾರೆ. ಎಷ್ಟು ಪ್ರೆಸ್ ಮಾಡ್ತೀವಿ ಅಷ್ಟು ಒಳಗಡೆ ಹೋಗುತ್ತೆ. ಸೊ ಇದ್ರಲ್ಲಿ ಕೂಡ ನಾವು ಬೇಸಲ್ಲಿ ರೀಬಾಂಡೆಡ್ ಫೋಮ್ ಯೂಸ್ ಮಾಡಿರ್ತೀವಿ, ಪಾಕೆಟ್ ಸ್ಪ್ರಿಂಗ್, ಟಾಪ್ ಅಲ್ಲಿ PU ಫೋಮು, ಮೆಮೊರಿ ಫೋಮು, ಮತ್ತೆ ಇದಕ್ಕೂ ಕೂಡ ಮೆಮೊರಿ ಫೋಮೇ ಫ್ಯಾಬ್ರಿಕ್ಗೆ ಕುಲ್ಟಿಂಗ್ ಮಾಡಿರ್ತೀವಿ. ಸೊ ಒಂಥರ ಲಕ್ಸುರಿ ಫೀಲ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ನಿಮಗೆ ಕುಶನಿಂಗ್ ಜಾಸ್ತಿ ಬರುತ್ತೆ ಇಲ್ಲಿ. ಸೊ ಎಷ್ಟೇ ಒಳಗಡೆ ನಾವು ಪ್ರೆಸ್ ಮಾಡಿದ್ರು ಇಮಿಡಿಯೇಟ್ ಅದೇ ಶೇಪಿಗೆ ಬರುತ್ತೆ ಮೇಡಮ್. ಓಕೆ ಸರ್, ಇವಾಗ ನಿಮ್ಮಲ್ಲಿ ಸ್ಟಾರ್ಟಿಂಗ್ ಒಂದು ಪ್ರೈಸ್ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 5400 ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ, ಅಪ್ ಟು ನಿಮಗೆ 40,000 to 50,000 ವರೆಗೂ ಸಿಗುತ್ತೆ ಮೇಡಮ್. ಓಕೆ ಫೈನ್. ನೆಕ್ಸ್ಟ್ ಮೇಡಮ್ ಇದು ಆರ್ಥೋ ಮೆಮೊರಿ ಅಂತ ಹೇಳ್ತೀವಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಜಿಪ್ಪಡ್ ಕವರ್ ಸೀರೀಸ್ ಬರುತ್ತೆ. ಸೊ ಲಾಸ್ಟ್ ತೋರಿಸಿದೆಲ್ಲ ಕ್ವಿಲ್ಟಿಂಗ್ ಫ್ಯಾಬ್ರಿಕ್ ಬರುತ್ತೆ. ಸೊ ನೀವು ಇದನ್ನ ಮ್ಯಾಟ್ರೆಸ್ ಟಾಪ್ ಅಲ್ಲಿ ಫ್ಯಾಬ್ರಿಕ್ ಓಪನ್ ಮಾಡ್ಬಿಟ್ಟು ನೋಡ್ಬೋದು ಒಳಗಡೆ ಯಾವ ತರ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು PU ಫೋಮ್ ಬರುತ್ತೆ, ಟಾಪ್ ಅಲ್ಲಿ ಮೆಮೊರಿ ಫೋಮ್ ಬರುತ್ತೆ. ಇದರಲ್ಲಿ 6 ಇಂಚು 8 ಇಂಚ್ ಅವೈಲೇಬಲ್ ಇರುತ್ತೆ. ಸೊ ಇದ್ರಲ್ಲಿ ಕೂಡ ನೀವು ನೋಡ್ಬೋದು ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಕಾಣಿಸುತ್ತೆ ಅಂದ್ಬಿಟ್ಟು. ನೀವಾಗಲೇ ನೋಡಿದಂಥ ಮ್ಯಾಟ್ರೆಸ್ಗಳಲ್ಲಿ ಇದು ಕೂಡ ಒಂದು ಲಕ್ಸುರಿ ಬಾಂಡ್ ಲೇಟೆಕ್ಸ್ ಮ್ಯಾಟ್ರೆಸ್. ಅದ್ರದ್ದು ಕನ್ಸ್ಟ್ರಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಪಿಕ್ಚರ್ ಆಗಿರುತ್ತೆ. ಮೇಡಮ್ ಇದಕ್ಕೆ ನಮ್ದು ಡ್ರಿಲ್ಡ್ ಏರ್ ಕೂಲ್ ಮ್ಯಾಟ್ರೆಸ್ ಏರ್ ಫ್ಲೋ ಟೆಸ್ಟಿಂಗ್ ಮಿಷನ್ ಅಂತ ಹೇಳ್ತೀವಿ. ಸೊ ಮ್ಯಾಟ್ರೆಸ್ ಅಲ್ಲಿ ಹೇಗೆ ಬ್ರೀದಬಿಲಿಟಿ ಇರುತ್ತೆ, ಇವಾಗ ನಾರ್ಮಲ್ ಮ್ಯಾಟ್ರೆಸ್ಗೂ ನಮ್ಮ ಡ್ರಿಲ್ಡ್ ಏರ್ ಕೂಲ್ ಮ್ಯಾಟ್ರೆಸ್ಗೂ ಹೇಗೆ ಬ್ರೀದಬಿಲಿಟಿ ಇರುತ್ತೆ, ಹೇಗೆ ಏರ್ ಫ್ಲೋ ಆಗುತ್ತೆ ಅನ್ನೋದು ಈ ಮಿಷನ್ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಮ್ಯಾಟ್ರೆಸ್. ಇವಾಗ ಅದರ್ ಮ್ಯಾಟ್ರೆಸ್ ಇವಾಗ ಮಾರ್ಕೆಟಿಂಗ್ ಅಲ್ಲಿ ಎಕ್ಸಿಸ್ಟೆನ್ಸ್ ಸಿಗೋ ತರ ಎಲ್ಲಾದ್ರಲ್ಲೂ ಇದರಲ್ಲಿ ನೀವು ಕಾಣ್ತಾ ಇರ್ಬೋದು, ಯಾವುದೇ ರೀತಿಯಾದಂಥ ಹೋಲ್ಸ್ ಬರೋದಿಲ್ಲ. ಸೊ ನಾನು ಇದು ನಮ್ಮ ಇಲ್ಲಿ ಟಾಪಲ್ ಬಬಲ್ಸ್ ಇದೆ. ಸೊ ನಿಮಗೆ ನೋಡಿ ಯಾವುದೇ ರೀತಿಯಾದ ಶೇಕ್ ಆಗ್ತಿಲ್ಲ. ಕರೆಕ್ಟ್. ಸೊ ಅದೇ ಇದು ನಮ್ಮ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ. ಫುಲ್ ಎಂಟೈರ್ ಮ್ಯಾಟ್ರೆಸ್ಗೆ ಹೋಲ್ಸ್ ಇದೆ ನೋಡಿ ಮೇಡಮ್.
ಯಾವ ಥರ ಏರ್ ಫ್ಲೋ ಆಗ್ತಿದೆ ಅಂದರೆ ಕೆಳಗಡೆ ಬ್ಲೋವರ್ ಇಟ್ಟಿದ್ವಿ, ಸೊ ಅದರಿಂದ ಹೇರ್ ಬರುತ್ತೆ. ಓಕೆ. ಈ ಥರ ಒಂದು ಕಾನ್ಸೆಪ್ಟ್ ಇದ್ರೆ ಸೊ ಇದರಿಂದ ನಮಗೆ ಬ್ರೀದಬಿಲಿಟಿ ಇರುತ್ತೆ, ಹೀಟಿಂಗ್ ಬರೋದಿಲ್ಲ, ಸೊ ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ ಮೇಡಮ್. ಓಕೆ ಸರ್, ಇವಾಗ ನಾನು ಈ ಮೆಷಿನ್ ನೋಡಿದೆ, ಸೊ ಕೆಳಗಡೆ ಬ್ಲೋಯರ್ ಇಟ್ಟಿದ್ದೀರಾ, ಹಾಗಾಗಿ ಅದನ್ನ ಏರ್ ಫ್ಲೋ ಆಗ್ತಾ ಇದೆ ಅಂತ ನಂಗೆ ಗೊತ್ತಾಯ್ತು. ಬಟ್ ಆದರೆ ರಿಯಲ್ ಮ್ಯಾಟ್ರಸ್ ಅಲ್ಲಿ ಹೇಗೆ ಸರ್ ಅದು? ಸೊ ಈ ಥರ ಕ್ವಶನ್ ಸುಮಾರು ಕಸ್ಟಮರ್ ಕೇಳ್ತಾರೆ, ಮತ್ತೆ ಕೇಳಿದ್ದಾರೆ ಕೂಡ. ಸೊ ಮ್ಯಾಟ್ರಸ್ ಅಲ್ಲಿ ಇದೇ ತರ ನಾವು ಬ್ಲವರ್ ಇಟ್ಬಿಟ್ಟು ಕೊಡೋದಿಲ್ಲ. ಸೊ ಇದೊಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಹೇಗೆ ಬ್ರೀದಬಿಲಿಟಿ, ಹೇಗೆ ಏರ್ ಫ್ಲೋ ಆಗುತ್ತೆ ಅಂದ್ಬಿಟ್ಟು. ಇಲ್ಲಿ ಬನ್ನಿ ಮೇಡಮ್, ನೀವು ತೋರಿಸ್ತೀನಿ ನಾನು. ಇಲ್ಲಿ ಒಂದೊಂದು ಫುಲ್ ಎಂಟೈರ್ ಮ್ಯಾಟ್ರಸ್ಗೆ ಹೋಲ್ಸ್ ಬರುತ್ತಲ್ಲ ಮೇಡಮ್, ಸೊ ಇದರಿಂದ ಒಂದ್ ಕಡೆ ಏರ್ ಫ್ಲೋ ಆಗುತ್ತೆ. ಸೊ ಅದರಿಂದ ನಮ್ಮ ಬಾಡಿಗೆ ಓನ್ಲಿ ಹೀಟ್ ಕಮ್ಮಿ ಮಾಡುತ್ತೆ. ಸೊ ನಮ್ಮ ಬಾಡಿಲಿ ಏನು ಹೀಟ್ ಟೆಂಪರೇಚರ್ ಆಗುತ್ತೆ ಈ ಹೋಲ್ಸ್ ಇಂದ ಎಲ್ಲ ಹೊರಗಡೆ ಹೋಗುತ್ತೆ. ಸೊ ಅವಾಗ ಹೀಟ್ ಹೊರಗಡೆ ಹೋದಾಗ್ಲಿಂದ ಏನು ಉಳಿಯುತ್ತೆ, ಸ್ವಲ್ಪ ಕೂಲ್ ಬಂದೇ ಬರುತ್ತೆ ಅಲ್ಲ. ಸೊ ಆ ತರ ಹೇರ್ ಫ್ಲೋ ಆಗೋದಕ್ಕೆ ಅನ್ನೋದಕ್ಕೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಈ ಒಂದು ನಮ್ದೊಂದು ಕಾನ್ಸೆಪ್ಟ್ ಅಲ್ಲಿ ತೋರಿಸಿದೀವಿ ಅಷ್ಟೇ. ಓಕೆ ಫೈನ್ ಸರ್, ಅಂಡರ್ಸ್ಟ್ಯಾಂಡ್. ಮೇಡಮ್ ಈಗ ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರಿಗೆ ಬಂದರೆ ಬರೀ ಜಸ್ಟ್ ಫುಲ್ ಎಲ್ಲ ಕವರಿಂಗ್ ಆಗಿರೋ ಬೆಡ್ ಅಷ್ಟೇ ಇಟ್ಟಿಲ್ಲ, ಫುಲ್ ನೇಕೆಡ್ ಆಗಿರೋ ಫೋಮ್ ಕೂಡ ಇಟ್ಟಿದ್ದೀವಿ. ಸೊ ಕಸ್ಟಮರ್ ಬೇಕಿದ್ರೆ ಇದ್ರ ಮೇಲೆ ಕುತ್ಕೊಂಡು ಈ ಥರ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೋಡ್ಬೋದು. ಬೇಕಿದ್ರೆ ನಾನು ಮಾತು ತೋರಿಸ್ತೀನಿ. ಸೊ ಈ ಥರ ಇದ್ರ ಮೇಲೆ ಓಡಾಡಿ ಮಲ್ಕೊಂಡು ಸೊ ಅವ್ರಿಗೆ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ಮ್ಯಾಟ್ರೆಸ್ ಬೈ ಮಾಡ್ಬೋದು. ಸೊ ಆ ತರ ಒಂದು ಆಪ್ಷನ್ ಕೂಡ ಇದೆ, ಮಲ್ಕೊಂಡ್ರೆ ಅಂತ ಒಂದು. ಹೌದು, ಓಕೆ ಫೈನ್. ಇದ್ರ ಮೇಲೆ ಓಡಾಡ್ತಿದ್ರೆ ಯಾವ ತರ ಹೇರ್ ಬರುತ್ತೆ, ಸೊ ಅದೆಲ್ಲ ಕ್ಲೀನ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ಮ್ಯಾಟ್ರೆಸ್ ಬೈ ಮಾಡ್ಬೋದು. ಸೊ ಆ ತರ ಒಂದು ಆಪ್ಷನ್ ಕೂಡ ಇದೆ ಮೇಡಮ್. ನಮ್ಮಲ್ಲಿ ಇನ್ನೊಂದು ಕೂಡ ಆಪ್ಷನ್ ಇದೆ. ಸೊ ಇದು ಯಾವ ಮ್ಯಾಟ್ರೆಸ್ ಇಂಡಸ್ಟ್ರಿಯಲ್ಲೂ ಮಾಡಲ್ಲ ಅನ್ಸುತ್ತೆ. ಸೊ ಕಸ್ಟಮರ್ ಮುಂದೆನೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ಸೊ ಒಬ್ಬೊಬ್ಬರಿಗೆ ಟ್ರಸ್ಟ್ ಇರೋದಿಲ್ಲ. ಸೊ ಅಂತವ್ರು ಏನಾದ್ರು ಕೇಳಿದ್ರೆ ಅವ್ರನ್ನೇ ಬೇಕಾದ್ರೆ ಅಲ್ಲೇ ನಿಲ್ಸ್ಕೊಂಡು ಅವಾಗ್ಲೇನೆ ಅವ್ರ ಕಣ್ ಮುಂದೆನೆ ಅವ್ರೆಲ್ಲ ಮೆಟೀರಿಯಲ್ ಹಾಕ್ಬಿಟ್ಟೇನೆ ಮ್ಯಾನುಫ್ಯಾಕ್ಚರಿಂಗ್. ಕರೆಕ್ಟ್ ಅಲ್ವಾ? ಈಗ ಒಂದೊಂದ್ಸಲ ಅನ್ಸುತ್ತೆ ನಮ್ಗೆ ಮೇಲ್ಗಡೆ ನೋಡೋಕೆ ಮ್ಯಾಟ್ರಸ್ ಈ ತರ ಇದೆ, ಒಳಗಡೆ ಏನ್ ಹಾಕಿದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ, ಏನ್ ಮೆಟೀರಿಯಲ್ ಹಾಕಿದ್ದಾರೆ ಡೌಟ್ ಇರುತ್ತೆ. ಕರೆಕ್ಟ್. ಸೊ ಅವ್ರ ಕಣ್ ಮುಂದೆನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ಸೊ ಆ ತರ ಒಂದು ಆಪ್ಷನ್ ಕೂಡ ನಮ್ಮಲ್ಲಿದೆ. ಓಕೆ ಮೇಡಮ್, ನಮ್ಮಲ್ಲಿ ಮ್ಯಾಟ್ರೆಸ್ಗಷ್ಟೇ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಇಲ್ಲ, ಪಿಲ್ಲೋಗೂ ಕೂಡ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಇದೆ. ಸೊ ನೀವು ನೋಡ್ತಿರ್ಬೋದು ಒಂದು ಪಿಲ್ಲೋ ಎಷ್ಟೊಂದರ ಹೋಲ್ಸ್ ಇದೆ ಅಂತ. ಸೊ ಪಿಲ್ಲೋನು ಕೂಡ ಇದು ಮೋಲ್ಡೆಡ್ ಫೋಮಲ್ಲಿ ಮಾಡಿರ್ತೀವಿ. ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಪಿಲ್ಲೋ ಕೂಡ ಅವೈಲೇಬಲ್ ಇರುತ್ತೆ. ಸೊ ಒಳ್ಳೆ ನಿಮಗೆ ಚೆನ್ನಾಗಿರುತ್ತೆ. ಇವಾಗ ನೆಕ್ ಹತ್ರ ಸ್ವೆಟ್ಟಿಂಗ್ ಇಶ್ಯೂಸ್ ಆ ಥರ ಏನು ಪ್ರಾಬ್ಲಮ್ ಬರೋದಿಲ್ಲ. ಓಕೆ. ಸೊ ಫುಲ್ ಸಾಫ್ಟ್ ಆಗಿ ಏರ್ ಎಲ್ಲ ಇದರಲ್ಲೂ ಕೂಡ ಚೆನ್ನಾಗಿ ಫ್ಲೋ ಆಗುತ್ತೆ. ನಾಟ್ ಓನ್ಲಿ ಮ್ಯಾಟ್ರಸ್, ಇವನ್ ಪಿಲ್ಲೋ ಕೂಡ ಸಿಗುತ್ತೆ. ಪಿಲ್ಲೋನು ಕೂಡ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಪಿಲ್ಲೋನೇ ಸಿಗುತ್ತೆ. ಓಕೆ ಓಕೆ ಮೇಡಮ್, ಈಗ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಮ್ಯಾಟ್ರೆಸ್ಸು ಆಯಿತು, ಪಿಲ್ಲೋನು ಕೂಡ ಆಯಿತು. ಹಾಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಕೂಡ ಇದೆ. ಇವಾಗ ಆಲ್ರೆಡಿ ಮ್ಯಾಟ್ರೆಸ್ ಪರ್ಚೇಸ್ ಮಾಡಿರ್ತಾರೆ. ಸೊ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ನೋಡಿದಾಗ ಸೊ ನನಗೂ ತೊಗೊಬೇಕು ಅಂತ ಕಸ್ಟಮರ್ಗೆ ಆಸೆ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಹಳೆ ಬೆಡ್ ಚೇಂಜ್ ಮಾಡೋಕ್ಕಾಗಲ್ಲ, ಇಲ್ಲ ಹಳೆ ಬೆಡ್ ಕಂಫರ್ಟಬಲ್ ಇಲ್ಲ ಅಂತ ಅಂದರೆ ಸೊ ನಮ್ಮಲ್ಲಿ ಟಾಪರ್ ಅಂತ ಒಂದು ಆಪ್ಷನ್ ಇದೆ. ಬೇಕಿದ್ರೆ ನೀವು ಅದನ್ನು ಕೂಡ ಬೈ ಮಾಡ್ಬೋದು. ಇದು 2 ಇಂಚ್ ಥಿಕ್ನೆಸ್ ಅಲ್ಲಿ ಬರುತ್ತೆ. ಓಕೆ. ಸೊ ಇದು ಕೂಡ ಆಪ್ಷನ್ ಇದೆಯಾ? ಫೈನ್. ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ ಮೇಡಮ್. ಒಂದು PU ಫೋಮ್ ವಿತ್ ಮೆಮೊರಿ ಫೋಮ್ ಬರುತ್ತೆ, ಒಂದು PU ಫೋಮ್ ವಿತ್ ಲೇಟೆಕ್ಸ್ ಬರುತ್ತೆ. 2 ತರ ಆಪ್ಷನ್ ಇದೆ. ಸೊ ಇದರಲ್ಲೂ ಕೂಡ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಇರುತ್ತೆ ಮೇಡಮ್. ಸೊ ನೀವು ಇಲ್ಲಿ ನೋಡಿ ಇಲ್ಲಿ. ಓಕೆ. ಸೊ ಇದು ಅಂದ್ರೆ ಇದು ಕೂಡ ನಮಗೆ ಸೈಜಸ್ ಅವೈಲೇಬಲ್ ಸಿಗುತ್ತಲ್ಲ? ಸೈಜಸ್ ಅವೈಲೇಬಲ್ ಇರುತ್ತೆ ಮೇಡಮ್. ಓಕೆ ಓಕೆ ಫೈನ್. ಸೊ ಇದರಲ್ಲೂ ಕೂಡ ಹೋಲ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಇದು ಕೂಡ ಅದೇ ಒಂದು ಟೆಕ್ನಾಲಜಿಯಲ್ಲಿ ಮಾಡಿರೋಂಥದ್ದು, ಬಟ್ ಆದರೆ 2 ಇಂಚಸ್ ಇರುತ್ತೆ. 2 ಇಂಚ್ ಇರುತ್ತೆ. ಓಕೆ. ಸೊ ಓಕೆ, ಇದು ಟಾಪರ್ ಕೂಡ ಹ್ಯಾಂಡ್ಲಿಂಗ್ ಮಾಡೋದು ತುಂಬಾ ಈಸಿ. ಬೇಕಾದಾಗ ಹಾಕೋಬಹುದು, ಮತ್ತೆ ಇದೇ ತರ ರೋಲ್ ಮಾಡಿ ಎತ್ತಿಕ್ಬಹುದು ಮೇಡಮ್. ಸೊ ಜಸ್ಟ್ ಇಷ್ಟೇ. ಓಕೆ ಓಕೆ. ಮತ್ತೆ ಬೇಕೆಂದಾಗ ಮತ್ತೆ ಅದೇ ತರ. ಗುಡ್, ಚೆನ್ನಾಗಿ ಇದ್ರಲ್ಲ ಇವಾಗ ಯಾವ ತರ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಮ್ಯಾಟ್ರೆಸ್ ಪಿಲ್ಲೋಸ್ ಟಾಪರ್ ಇದೆ ಅಂದ್ಬಿಟ್ಟು. ಸೊ ಇದನ್ನ ನೀವು ಬೈ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ನಂದಗೋಕುಲ ಇಂಡಸ್ಟ್ರಿಯಲ್ ಎಸ್ಟೇಟ್, ಟಿಗ್ಲರ್ಪಾಳ್ಯ ಮೈನ್ ರೋಡ್ ಬಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಅಲ್ಲಿ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ನೀವು ತೊಗೊಬೋದು. ಇನ್ ಕೇಸ್ ಔಟ್ ಆಫ್ ಬ್ಯಾಂಗ್ಳೂರ್ ಇರೋರು ಡಿಸ್ಪ್ಲೇಯಲ್ಲಿ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ www.neentmattress.com ವಿಸಿಟ್ ಮಾಡಿ ಅಲ್ಲೂ ಕೂಡ ಬುಕ್ ಮಾಡ್ಬೋದು. ಸೊ ಆನ್ಲೈನ್ ಮುಖಾಂತರ ಬುಕ್ ಮಾಡಿದ್ರು 2 days 3 days ಡೆಲಿವರಿ ಮಾಡಿಕೊಡ್ತೀವಿ. ಸೊ ಮೋರ್ ಡೀಟೇಲ್ಸ್ ಬೇಕು ಅಂತ ಅಂದರೆ ಡಿಸ್ಪ್ಲೇ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.